ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈಗ ಲೈನಿಂಗ್ ಬ್ಲೌಸ್ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ಪೀಸ್ ಈಗ ಲೈನಿಂಗ್ಗೆ ಹಾಕ್ಕೊಂಡು ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಉಲ್ಟಾದಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಟರ್ನ್ ಮಾಡಿಕೊಂಡು ಇದ್ರ ಮೇಲೆ ಬರೋ ಥರ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಈಕ್ವಲಾಗಿ ಇಟ್ಕೋಬೇಕು. ಅದೇ ಈಗ ಇನ್ನೊಂದು ಟರ್ನ್ ಮಾಡಿಕೊಂಡು ಅದು ಮೇಲ್ಗಡೆ ಬರೋ ಥರ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಲೆವೆಲ್ ಮಾಡಿಕೊಂಡು ನೆಕ್ಕಿನ ಸುತ್ತಲೂ ಒಂದು ಸ್ಟಿಚ್ ಮಾಡ್ಕೋಬೇಕು. ಈಗ ಮಾಡ್ಕೊಳ್ಳೋಣ ನೀಟಾಗಿ. ಪೀಸ್ ಎಲ್ಲ ಒಂದೇ ಅಡ್ಜಸ್ಟ್ ಮಾಡ್ಕೊತ ಮಾಡಬೇಕು, ಇಲ್ಲ ಅಂದರೆ ಲೂಸ್ನೆಸ್ ಬರುತ್ತೆ. ಈಗ ಎಲ್ಲ ಕಡೆಯೂ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀವಿ. ಇದೇ ಥರ ನೀವು ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಸ್ಟಿಚ್ ಮಾಡೋರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂತ ನಾನು ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫ್ರಂಟ್ ಪೀಸು ಈಗ ಯಾವ ಥರ ಹಾಕ್ಕೋತಾ ಇದ್ದೀನಿ ನೋಡಿ, ಅದೇ ಥರ ಹಾಕ್ಕೊಳ್ಳಿ. ನೀವು ಲೈನಿಂಗ್ ಮೇಲೆ ಜೋಡಿಸ್ಕೊಂಡು ನೀಟಾಗಿ ಎಲ್ಲೂ ಕ್ರಾಸ್ ಬರದೇ ಇರೋ ಥರ ನೋಡಿಕೊಂಡು ಈಕ್ವಲಾಗಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಒಂದೇ ಈವಲ್ನಾಗಿ ಮಾಡ್ಕೋಬೇಕು. ಯಾವ ಶೇಪಲ್ಲಿದೆ ಅದೇ ಶೇಪಲ್ಲಿ ಮಾಡ್ಕೋಬೇಕು. ಎರಡು ಈಕ್ವಲ್ ಆದಮೇಲೆ ಈಗ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಫ್ರಂಟು ಸೆಂಟ್ರಿಗೆ ಇಟ್ಕೊಂಡು ಮಾರ್ಕ್ ಮಾಡ್ತಾಯಿದ್ದೀನಿ. ಇದೇ ಥರ ಮಾರ್ಕ್ ಮಾಡ್ಕೊಳ್ಳಿ. ನೀವು ಎರಡೂ ಸೈಡ್ ಮಾಡ್ಕೊಂಡಿದ್ದಾದಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಫ್ರಂಟ್ ಡಾಟ್ ಬರುತ್ತಲ್ವ, ಅದಕ್ಕೋಸ್ಕರ ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಮಾಡ್ಕೊಳ್ಳಿ. ನಾನಿಲ್ಲಿ 40 ಸೈಜ್ದು ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಈಕ್ವಲ್ ಆಗಿದೆ. ಈಗ ಎಲ್ಲ ಕಡೆಯೂ ಈಕ್ವಲ್ ಆಗಿದೆ. ಈಗ ಕ್ರಾಸ್ ಬೆಲ್ಟ್ ಯಾವ ಥರ ಸ್ಟಿಚ್ ಮಾಡೋದು, ಇದು 40 ಸೈಜ್ ಆಗಿರೋದ್ರಿಂದ ಚಿಕ್ಕದಿತ್ತು, ಅದಕ್ಕೋಸ್ಕರ ಪೀಸ್ ಸ್ವಲ್ಪ ಜಾಯಿಂಟ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಪೀಸು ಜಾಯಿಂಟ್ ಮಾಡಿ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಲೈನಿಂಗ್ ಪೀಸ್ಗೆ ಜಾಯಿಂಟ್ ಮಾಡಿದ್ದಾಯಿತು. ಈಗ ಲೈನಿಂಗ್ ಪೀಸು ಮತ್ತು ಕ್ರಾಸ್ ಬೆಲ್ಟ್ ಎರಡೂ ಸೇರಿಸಿ ಈಗ ಸ್ಟಿಚ್ ಮಾಡ್ಕೋಬೇಕು. 2 ಲೈನಿಂಗ್ ಪೀಸ್ ಹಾಕಿದ್ದೀನಿ. ಒಂದು ಲೈನಿಂಗ್ ಪೀಸು 2 ಬ್ಲೌಸ್ ಪೀಸ್ದು ಹಾಕ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಒಂದೇ ಪೀಸ್ ಇರಬೇಕು, ಇನ್ನೊಂದು ಕಡೆ ಒಂದು ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸ್ದು ಇರಬೇಕು. ಆ ಥರ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ. ಇನ್ನೊಂದು ಸಾರಿ ಎಕ್ಸ್ಟ್ರಾ ಬರೋದನ್ನೆಲ್ಲ ಟ್ರಿಮ್ ಮಾಡಿ, ಈಗ ಇದರಲ್ಲೂ ಅಷ್ಟೇ ಬ್ಲೌಸ್ ಪೀಸಲ್ಲೂ ಎಕ್ಸ್ಟ್ರಾ ಇರೋದನ್ನೆಲ್ಲ ಟ್ರಿಮ್ ಮಾಡಿ ಈಗ ಫ್ರಂಟಿಗೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೇರೆ ಯಾವ ಥರ ಡಿಸೈನ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಅದೇ ಥರ ಕಟ್ಟಿಂಗ್ ತೋರಿಸ್ಕೊಡ್ತೀನಿ ಮತ್ತು ವೀಡಿಯೋನೂ ಹಾಕ್ತೀನಿ, ಸ್ಟಿಚಿಂಗು ತೋರಿಸ್ಕೊಡ್ತೀನಿ. ತುಂಬ ಜನ ನೋಡ್ತೀರಾ, ಆದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಮಾಡ್ಕೊಂಡು ನೋಡಿ. ಈಗ ಫ್ರಂಟ್ ಪಟ್ಟಿ ಮತ್ತು ಉಕ್ಸ್ ಪಟ್ಟಿನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿ ಬರುತ್ತೆ. ಮತ್ತು ಇನ್ನೂ ಒಂಥರನೂ ತೋರಿಸ್ಕೊಟ್ಟಿದ್ದೀನಿ ಹಳೆ ವೀಡಿಯೋದಲ್ಲೆಲ್ಲ. ಇದು ಮಿಷನಲ್ಲೇ ಕಾಜಾ ಬರೋ ಥರನೂ ತೋರಿಸ್ಕೊಟ್ಟಿದ್ದೀನಿ ನೋಡಿ ಹಳೆ ವೀಡಿಯೋದಲ್ಲೆಲ್ಲ. ಇದರಲ್ಲಿ ಆ ಥರ ಮಾಡ್ತಾಯಿಲ್ಲ, ಕೈಯಿಂದ ಕಾಜಾ ಮಾಡ್ಕೋಬೇಕು, ಆ ಥರ ಮಾಡ್ತಾಯಿದ್ದೀನಿ. ಅಳತೆ ಬೋಲು ಅಳತೆ ಇಟ್ಟು ನೋಡಿದಾಗ ಅಷ್ಟು ಜಾಸ್ತಿ ಬಂತು, ಅಷ್ಟು ಎಕ್ಸ್ಟ್ರಾನು ತೆಗೆದುಬೇಕು. ಟ್ರಿಮ್ ಮಾಡಿ ನೀಟಾಗಿ ರೌಂಡ್ ನೆಕ್ ಬರೋ ಥರ ಮಾಡ್ಕೋಬೇಕು. ಈಗ ಎಲ್ಲ ಕಡೆನೂ ನೋಡೋಣ ಸರಿ ಇದೆಯಾ ಅಂತ. ಈ ಎಕ್ಸ್ಟ್ರಾ ಬರೋದನ್ನೆಲ್ಲ ಟ್ರಿಮ್ ಮಾಡೋಣ ನೋಡಿ. ಈಗ ಟ್ರಿಮ್ ಮಾಡಿದ್ದೀನಿ. ಎಲ್ಲ ಕಡೆನೂ ಟ್ರಿಮ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ಎಕ್ಸ್ಟ್ರಾ ಬರದೇ ಇರೋ ಥರ ನೋಡಿ. ರೌಂಡ್ ನೆಕ್ಕು ಅಷ್ಟೇ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು, ರೌಂಡ್ ಸರಿ ಇರಲಿಲ್ಲ ಅಂತ. ಎಕ್ಸ್ಟ್ರಾ ಪೀಸು ಲೈನಿಂಗು ಎಕ್ಸ್ಟ್ರಾ ಬಂದಿತ್ತಲ್ಲ, ಅದನ್ನೆಲ್ಲ ಟ್ರಿಮ್ ಮಾಡಿಕೊಂಡೆ. ಈಗ 2 ಫ್ರಂಟು ಬ್ಯಾಕ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಸ್ಲೀವು ಅಷ್ಟೇ ಸ್ವಲ್ಪ ದೊಡ್ಡದು ಬೇಕು ಅಂತ ಅದಕ್ಕೂ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಫಸ್ಟು ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಎರಡೂ ಕಡೆನೂ ಅಟ್ಯಾಚ್ ಮಾಡ್ಕೋಬೇಕು ಎಕ್ಸ್ಟ್ರಾ ಪೀಸು. ಇಲ್ಲಾಂದರೆ ಬ್ಲೌಸ್ ಕೆಳಗಡೆ ಭಾಗ ಈ ಜಾಯಿಂಟ್ ಬರುತ್ತಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸಲ್ಲಿ ಕರೆಕ್ಟಾಗಿತ್ತು, ಬಟ್ ಲೈನಿಂಗ್ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ಇದನ್ನು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದಂತ
ಈಕ್ವಲಾಗಿ ಇಟ್ಕೊಂಡು ಎರಡನ್ನೂ ಉಲ್ಟಾದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಆಮೇಲೆ ಉಲ್ಟಾ ಮಾಡಿಕೊಂಡ್ರೆ ಸೀದಾಗಿ ಬರುತ್ತೆ ಇದು. ಈಗ ನೋಡಿ ಸೀದಾಗಿ ಬರುತ್ತೆ. ಈಗ ಇದ್ರ ಮೇಲೆ ಒಂದು ಕಿನಾರಿ ಪಾಯಿಂಟೆಡ್ ಹಾಕ್ಕೋಬೇಕು. ಸಣ್ಣದಾಗಿ ಒಂದು ಸ್ಟಿಚ್ ಮಾಡಿಕೊಂಡ್ರೆ ನೀಟಾಗಿ ಫೋಲ್ಡ್ ಆಗುತ್ತೆ. ಇದ್ರ ಮೇಲೆ ಒಂದು ಕಿನಾರಿ ಥರ ಒಂದು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಬೇಕಾದರೆ ಆಮೇಲೆ ಬಿಚ್ಕೋಬೋದು, ಇಲ್ಲ ಅಂದರೆ ಹಂಗೂ ಇಟ್ಕೋಬೋದು. ಲೈನಿಂಗ್ ಎಲ್ಲ ಮುಂದೆ ಬರದೇ ಇರೋ ಥರ ಇರುತ್ತೆ. ನೋಡಿ ನೀಟಾಗಿ ಬಂದಿದೆ. ಈಗ ಎಕ್ಸ್ಟ್ರಾ ಏನೇನಿದೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಅಳತೆ ಬ್ಲೌಸ್ಗಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಬಂತು. ಈಗ ಇದನ್ನು ಒಂದು ಸ್ಟಿಚ್ ಮಾಡಿಕೊಂಡು ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ನೋಡಿ ಈಕ್ವಲ್ ಆಗಿದೆ. ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಈಗ ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ನೋಡಿ ಈ ಥರ ಈಕ್ವಲ್ ಆಗಿರಬೇಕಲ್ವ, ಮತ್ತು ನಾವು ಚೆಕ್ ಮಾಡ್ಕೋಬೇಕು ಒಂದು ಸಾರಿ ಶೋಲ್ಡರ್ ಎರಡು ಕರೆಕ್ಟ್ ಇದೆಯಾ ಅಂತ. ಎರಡು ಕರೆಕ್ಟ್ ಇದೆ ಅಂತ ನೋಡಿಕೊಂಡು, ಮತ್ತು ಸ್ಲೀವು ಅಷ್ಟೇ ಎರಡು ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಮಾರ್ಕ್ ಮಾಡಿದ್ವಲ್ಲ ಅದು ಸೆಂಟ್ರಿಗೆ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಆಗ ಕರೆಕ್ಟಾಗಿ ಬರುತ್ತೆ. ಎರಡು ಕಡೆನೂ ಅದೇ ಥರ ಮಾಡ್ಕೋಬೇಕು. ಎರಡು ಕಡೆ ಆ ಥರ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂದರೆ ಒಂದು ಕಡೆ ಉದ್ದ ಬರುತ್ತೆ ಸ್ಲೀವು, ಇನ್ನೊಂದು ಕಡೆ ತುಂಡ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ನಾವು ಮೊದಲೇ ಚೆಕ್ ಮಾಡ್ಕೊಂಡಿರೋದ್ರಿಂದ ಕರೆಕ್ಟ್ ಇರುತ್ತೆ. ಈಗ ಇದೇ ಥರ ಎರಡೆರಡು ಸ್ಟಿಚ್ಚು ಮಾಡ್ಕೋಬೇಕು. ಒಂದೇ ಸ್ಟಿಚ್ ಮೇಲೆ ಬಿಡಬೇಡಿ. ಅದಕ್ಕೋಸ್ಕರ ಒಂದು ಸಾರಿ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಬಂತು ಅಂದರೆ ಅಲ್ಲಿ ಇನ್ನೊಂದು ಸ್ವಲ್ಪ ಇಟ್ಕೋಬೇಕು. ನಾವು ಒಂದು ಸಾರಿ ಚೆಕ್ ಮಾಡ್ಕೊಳ್ಳೋಣ. ಅದೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬಂತು ಅಂದರೆ ಇನ್ನೊಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳೋಣ. ಮತ್ತು ಈಗ ಸೈಡ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಮಾರ್ಕ್ ಮಾಡಿಕೊಂಡು ಅಳತೆ ಬ್ಲೌಸ್ಗಿಂತ ಎಷ್ಟಿದೆ ಅಂತ ನೋಡ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅದೇ ಥರನೇ ಸ್ಟಿಚ್ ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿಕೊಂಡು. ಮತ್ತು ಶೋಲ್ಡರಲ್ಲಿ ಎಷ್ಟು ಬರಬೇಕು, ಕಂಕಳಲ್ಲಿ ಎಷ್ಟು ಬರಬೇಕು, ಕೈ ಕೆಳಗಡೆ ಅದೆಲ್ಲ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂದು ಮೂರು ಸ್ಟಿಚ್ ಹಾಕ್ಕೊಳ್ಳೋಣ. ಸ್ವಲ್ಪ ದಪ್ಪ ಇರೋರಿಗೂ ಆಗುತ್ತೆ, ಸಣ್ಣ ಇರೋರಿಗೂ ಆಗುತ್ತೆ ಅಂತ ಸ್ಟ್ರೈಟ್ ಹೊಲಿಗೆ ಹಾಕ್ಕೊಳ್ಳೋದ್ರಿಂದ ನಾವು ಬೇಕಾದರೆ ಸ್ಟಿಚ್ ಬಿಚ್ಕೋಬೋದು. ಆ ಥರ ಇರುತ್ತೆ. ನೋಡಿ ಈಕ್ವಲಾಗಿ ಬಂದಿದೆ, ಎಲ್ಲನೂ ಈಕ್ವಲ್ ಇದೆ. ಈಗ ಬ್ಯಾಕ್ ಡಾಟ್ಗೆ ಸ್ವಲ್ಪ ಇದೆ ಎಕ್ಸ್ಟ್ರಾ ಇರೋದ್ರಿಂದ ನಾವೀಗ ಬ್ಯಾಕ್ ಡಾಟ್ ಇನ್ನೂ ಹಿಡ್ದಿಲ್ವಲ್ಲ ಇದನ್ನು ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟ್ ಆದಮೇಲೆ ಕರೆಕ್ಟಾಗಿ ಬರುತ್ತೆ. ಎಕ್ಸ್ಟ್ರಾ ಏನು ಬರೋಲ್ಲ. ಆಗ ಎಕ್ಸ್ಟ್ರಾ ಬಂತು ಅಂದರೆ ಇನ್ನೂ ಒಂದೊಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಸೈಡಲ್ಲಿ. ನೋಡಿ ಈ ಥರ ಸೈಡಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು. ಹಾಕ್ಕೊಂಡಿದ್ದಾದಮೇಲೆ ಈಗ ನೆಕ್ಕಿಗೆ ಪೈಪಿಂಗ್ ಮಾಡೋಣ. ಪೈಪಿಂಗ್ ಅದು ಬೇಕಾದರೆ ನಾನು ಇನ್ನೂ ಒಂದು ಸಾರಿ ಹಾಕ್ತೀನಿ, ಸ್ವಲ್ಪ ಸ್ಲೋನಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ. ನೆಕ್ಸ್ಟು ನೋಡ್ಕೊಳ್ಳಿ, ನಾನಿಲ್ಲಿ ಸಿಂಗಲಲ್ಲಿ ಕೊಡ್ತಾಯಿದ್ದೀನಿ ನೆಕ್ಕು ಪೈಪಿಂಗ್ ಮಾಡೋದು. ಇದೇ ಥರ ಮಾಡ್ಕೊಳ್ಳಿ, ಇಲ್ಲಾಂದರೆ ಥ್ರೆಡ್ ಪೈಪಿಂಗ್ ಆದರೂ ಮಾಡ್ಕೊಳ್ಳಿ. ನಾನು ಥ್ರೆಡ್ ಪೈಪಿಂಗ್ ಏನು ಕೊಟ್ಟಿಲ್ಲ, ಮಾಮೂಲಿ ಪೈಪಿಂಗ್ ಕೊಟ್ಟಿದ್ದೀನಿ. ನೋಡಿ ಅದೇ ಥರ ಫೋಲ್ಡ್ ಮಾಡಿ ಸ್ವಲ್ಪ ಮಡಚಿ ಒಂದು ಸ್ವಲ್ಪ ಸ್ಟಿಚ್ ಮಾಡ್ಕೊತೀನಿ. ಒಂದು ಅರ್ಧ ಇಂಚಷ್ಟು ಫೋಲ್ಡ್ ಮಾಡ್ಕೊತೀನಿ. ಆ ಕಚ್ಚಾನು ಅದರೊಳಗಡೆ ಬರೋ ಥರ ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಎಕ್ಸ್ಟ್ರಾ ಎಲ್ಲ ತೆಗಿಬೇಕೀಗ. ಈಗ ನೋಡಿ ಆ ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನೆಲ್ಲ ಟ್ರಿಮ್ ಮಾಡಿಬಿಟ್ಟು ಫೋಲ್ಡ್ ಮಾಡಿದ್ರೆ ಅದೆಲ್ಲ ಒಳಗಡೆ ಹೋಗುತ್ತೆ, ಏನು ಹೊರಗಡೆ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಟ್ರಿಮ್ ಮಾಡಿದ್ದು. ಈಗ ಅದನ್ನು ಫೋಲ್ಡ್ ಮಾಡಬೇಕು. ಇನ್ನೂ ಒಂದು ಫೋಲ್ಡ್ ಮಾಡಿ ಈಗ ಪೈಪಿಂಗ್ ಯಾವ ಥರ ಬರುತ್ತೆ ನೋಡ್ಕೊಳ್ಳಿ. ಸಣ್ಣದಾಗಿ ಪೈಪಿಂಗ್ ಬರುತ್ತೆ ನೋಡಿ, ಎಷ್ಟು ನೀಟಾಗಿ ಬರುತ್ತೆ ಅಂದರೆ ನಾವು ಯಾವ ಥರ ತಿರುಗಿಸ್ಕೊತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ನೀಟಾಗಿ ಬರುತ್ತೆ. ರೌಂಡ್ ನೆಕ್ ಅಲ್ವಾ, ಅದಕ್ಕೋಸ್ಕರ ತುಂಬಾ ಕ್ಲೀನಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಯಾವ ಥರ ಬಂದಿದೆ ಅಂತ, ನೀಟಾಗಿ ಬಂದಿದೆ. ಬ್ಲೌಸ್ ಫುಲ್ ಫಿನಿಶಿಂಗ್ ಆಗೋಯ್ತು. ಈ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಷ್ಟು